ಸುಂದರಿಯನ್ನೂ ನಾಚಿಸುವ ಅಪ್ರತಿಮ ಸೌಂದರ್ಯದ ಬ್ರಾಹ್ಮಣ ಕನ್ಯೆ. ಅವಳ ಸೌಂದರ್ಯಕ್ಕೆ ಮಾರು ಹೋದ ಅನ್ಯ ಜಾತಿಯ ಮಾಂಸಾಹಾರಿ ಯುವಕನೊಬ್ಬ ಮದುವೆಯಾದರೆ ಇವಳನ್ನೇ ಮದುವೆಯಾಗಬೇಕೆಂಬ ಛಲದಿಂದ ಬ್ರಾಹ್ಮಣರ ಆಚಾರ ವಿಚಾರಗಳೊಂದಿಗೆ ವೇದ ಶಾಸ್ತ್ರ ಮಾಯಾಜಾಲಗಳನ್ನು ಕಲಿತು ತನ್ನ ಅನ್ಯ ಜಾತಿಯನ್ನು ಮರೆಮಾಚಿ ಬ್ರಾಹ್ಮಣನೆಂದು ನಂಬಿಸಿ ಮಾಲಿಕಾಂಬಳನ್ನು ಮೋಸದಿಂದ ಮದುವೆಯಾಗುತ್ತಾನೆ. ಕಾಲಾಂತರದಲ್ಲಿ ತನ್ನ ಗಂಡ ಅನ್ಯ ಜಾತಿಯ ಮಾಂಸಾಹಾರಿ ಎಂದು ತಿಳಿದು ಕ್ಷುದ್ರಳಾಗಿ ಇವನು ಬ್ರಾಹ್ಮಣನಲ್ಲ ಅನ್ಯ ಜಾತಿಯವನು, ಸುಳ್ಳು ಹೇಳಿ ನನ್ನನ್ನು ಮದುವೆಯಾಗಿ ಬ್ರಾಹ್ಮಣ ಕುಲದ ಆಚಾರ ವಿಚಾರಗಳಿಗೆ ಅಪಚಾರವೆಸಗಿದ್ದಾನೆ. ಈ ಪಾಪಿಯನ್ನು ಜೀವ ಸಹಿತ ಬಿಡಬಾರದೆಂದು ರೌದ್ರಾವತಾರ ತಾಳಿ ಆರ್ಭಟಿಸುತ್ತಾ ಬರುತ್ತಾಳೆ. ಆಗ ಮೋಸ ಮೋಸ, ಅನ್ಯ ಜಾತಿ ಗಂಡಿನಿಂದ ಬ್ರಾಹ್ಮಣ ಹೆಣ್ಣಿಗೆ ಅತೀವ ಮೋಸ. ಓ ವಂಚಕ, ಕುಲಗೋತ್ರ ಮುಚ್ಚಿಟ್ಟು ವೇದಶಾಸ್ತ್ರ ಕಲಿತು ಬ್ರಾಹ್ಮಣನೆಂದು ನಂಬಿಸಿ ಮೋಸದಿಂದ ನನ್ನನ್ನು ಮದುವೆಯಾದ ನಿನ್ನ ರುಂಡವನ್ನು ರುಂಡದಿಂದ ಬೇರ್ಪಡಿಸದೆ ಬಿಡಲಾರೆ. ಬೇಡ, ನನ್ನನ್ನೇನು ಮಾಡಬೇಡ. ನಿನ್ನ ಮೇಲಿನ ಅತೀವ ಮೋಹದಿಂದ ನಾನು ಈ ರೀತಿ ಮಾಡಬೇಕಾಯಿತು. ಮಾಡಿದ ಅಪರಾಧಕ್ಕೆ ಕ್ಷಮೆ ಇರಲಿ. ಕ್ಷಮೆ ಅದೆಂದಿಗೂ ಸಾಧ್ಯವಿಲ್ಲ. ನೀನು ಮಾಡಿರುವುದು ಕ್ಷಮಿಸಲಾರದ ಅಕ್ಷಮ್ಯ ಅಪರಾಧ. ಬ್ರಾಹ್ಮಣ್ಯ ಕುಲ ಸಂಪ್ರದಾಯಗಳನ್ನು ಗಾಳಿಗೆ ತೂರಿ ಮಾಂಸ ಭುಂಜಿಸಿ ಬ್ರಾಹ್ಮಣ ಕುಲ ಮರ್ಯಾದೆಗೆ ಮಸಿ ಬಡಿದ ಪರಮ ಪಾಪಿ ನೀನು. ಸುಳ್ಳು ಮೋಸ ವಂಚನೆಗಳಿಂದ ಕುಲ ಸ್ತ್ರೀಯರ ಕೊಲೆಗೆಡಿಸುವ ನಿನ್ನಂಥ ದ್ರೋಹಿ ಬದುಕಿರಲೇಬಾರದು. ತುಡುಕಬೇಡ, ವಿಚಾರಿಸು. ಎಷ್ಟಾದರೂ ನಾನು ನಿನ್ನ ಗಂಡ. ಅಲ್ಲ ಅಲ್ಲ ಅಲ್ಲ, ಮನುಕುಲಕ್ಕೆ ದಂಡವಾಗಿ ಭಂಡ ದೇಹ ಹೊತ್ತು ಬಂದಿರುವ ಕೆಟ್ಟ ಪಿಂಡ ನೀನು. ಇಂದು ನಿನ್ನ ರುಂಡ ಚೆಂಡಾಡದೇ ಬಿಡಲಾರೆ. ಸಿದ್ಧನಾಗು ಸಾವಿಗೆ ಶರಣಾಗಲು. ನನ್ನ ಸಾವು ಅದು ನಿನ್ನ ಕೈಯಿಂದ. ಅಯ್ಯೋ ಹುಚ್ಚಿ, ಅಸಾಧ್ಯದ ಕನಸು ಕಾಣುತ್ತಿರುವೇರಿ. ಸಕಲ ವಿದ್ಯಾ ಪಾರಂಗತರಾದ ನನ್ನನ್ನು ನೀನೇನು ಮಾಡಲು ಸಾಧ್ಯವಿಲ್ಲ. ಈಗ ನೋಡು ನನ್ನ ಮಾಯಾ ವಿದ್ಯೆಯನ್ನು. ಎಲ್ಲಿ ಎಲ್ಲಿ ಮಾಯವಾಗಿ ಎಲ್ಲಿ ಅಡಗಿ ಕುಳಿತೆಯೋ ನೀಚ. ನನ್ನ ಮುಂದೆ ನಿನ್ನ ಮಾಯಾ ವಿದ್ಯೆಯ ಆಟ ನಡೆಯಲಾರದು. ಅದಾವ ಪ್ರಾಣಿಯ ದೇಹದಲ್ಲಿ ಅಡಗಿ ಕುಳಿತಿರುವೆಯೋ ಯಾರೋ ನನ್ನೆದುರು ಬಾ. ಓಡದ ದೇಹದಲ್ಲಿ ಅವಿತು ನನ್ನೆದುರು ಬಂದಿರುವೆಯಾ? ಬಿಡುವುದಿಲ್ಲ ನಿನ್ನನ್ನು. ಕಪಟ ವಂಚನೆ ಸುಳ್ಳು ಹೇಳಿ ಮೋಸ ಮಾಡುವವರಿಗೆ ಪಾಠವಾಗಿ ಇದೋ ನಿನ್ನ ರುಂಡವನ್ನು ತುಂಡರಿಸುತ್ತಿದ್ದೇನೆ. ಈ ರೀತಿ ಕೋಡನ ದೇಹದಲ್ಲಿ ಅಡಗಿ ಕುಳಿತಿದ್ದ ಗಂಡನ ರುಂಡವನ್ನು ಕತ್ತರಿಸಿ ಆವೇಶಗೊಂಡು ಮನೆಗೆ ಬೆಂಕಿ ಹಚ್ಚಿ ತಾನು ಅಗ್ನಿಗೆ ಆಹುತಿಯಾಗುತ್ತಾಳೆ. ಈ ದೃಶ್ಯ ಕಂಡ ಜನಸಮೂಹ ಮಾರಿಕಾಂಬೆ ಸಾಮಾನ್ಯ ಹೆಣ್ಣಲ್ಲ, ದೈವಾಂಶ ಸಂಭೂತೆ, ಆದಿಶಕ್ತಿ ಅವತಾರವೆಂದು ಭಾವಿಸಿ ಮಾರಿಕಾಂಬಳನ್ನು ಪೂಜಿಸತೊಡಗುತ್ತಾರೆ. ಶಿರಸಿ ಮಾರಿಕಾಂಬ ಪ್ರತಿಮೆಯು ಹಾನಗಲ್ಲಿನಿಂದ ಬಂದದ್ದು ಎಂಬ ಪ್ರತೀತಿ ಇದೆ. ಹಾನಗಲ್ಲಿನ ದುರ್ಗಾದೇವಿ ಪ್ರತಿಮೆಯನ್ನು ಕಳ್ಳರು ಕತ್ತೊಯ್ದು ಶಿರಸಿಯ ಕೆರೆ ದಂಡೆಯಲ್ಲಿ ವಜ್ರ ವೈಡೂರ್ಯಗಳಿಂದ ಕೂಡಿದ ಬಂಗಾರದ ಆಭರಣಗಳನ್ನು ದೋಚಿ ದೇವಿ ಪ್ರತಿಮೆಯನ್ನು ಕೆರೆಯಲ್ಲಿ ಎಸೆದು ಹೋಗಿರುತ್ತಾರೆ. ಈಗಲೂ ಸಹ ಆ ಕೆರೆಯನ್ನು ದೇವಿ ಕೆರೆ ಎಂದು ಕರೆಯುತ್ತಾರೆ. ಕಾಲಾಂತರದಲ್ಲಿ ಅಸಾಲಿ ಕುಟುಂಬದ ಬಸಪ್ಪನ ಕನಸಿನಲ್ಲಿ ದೇವಿ ಬಂದು ನಾನು ಕೆರೆಯಲ್ಲಿದ್ದೇನೆ, ನನಗೊಂದು ಸ್ಥಾನಗಳು ಎಂದಾಗ ಊರ ಗೌಡನಿಗೆ ತಿಳಿಸಿ ಕೆರೆಯಿಂದ ದೇವಿ ಪ್ರತಿಮೆಯನ್ನು ಹೊರತೆಗೆದು ಆಗ ಶಿರಸಿಯನ್ನು ಆಳುತ್ತಿದ್ದ ಇಮ್ಮಡಿ ಸದಾಶಿವರಾಯರಿಂದ 1689ರಲ್ಲಿ ಶ್ರೀ ಮಾರಿಕಾಂಬೆ ದೇವಸ್ಥಾನವನ್ನು ಕಟ್ಟಿಸಲ್ಪಡುತ್ತದೆ. ಅಂದು ಸ್ಥಾಪಿಸಲ್ಪಟ್ಟ ಶ್ರೀ ಮಾರಿಕಾಂಬ ದೇವಿಯು ಉತ್ತರ ಕನ್ನಡದ ಆರಾಧ್ಯ ದೇವತೆಯಾಗಿ ಜಗತ್ಪ್ರಸಿದ್ಧಳಾಗಿ ನಂಬಿ ಬಂದ ಭಕ್ತರ ರೋಗ ರುಜಿನಗಳನ್ನು ದೂರ ಮಾಡಿ
ಬೇಡಿದ ವರಗಳನ್ನು ಕೊಟ್ಟು ರಕ್ಷಿಸಿ ಆಶೀರ್ವದಿಸುತ್ತಿದ್ದಾಳೆ ಶಿರಸಿಯ ಶ್ರೀ ಮಾರಿಕಾಂಬೆ. ಕೇಸರ